ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಎಂದಿನಂತೆ ನಮ್ಮನ್ನು ಪ್ರೀತಿಸಿ ನೂತನ ದಿನವನ್ನು ಒದಗಿಸಿಕೊಟ್ಟು ಅನೇಕ ವಾಕ್ಯಗಳ ಮೂಲಕ ನಮ್ಮನ್ನೆಷ್ಟೋ ಬಲಪಡಿಸ್ತಾ ಇದ್ದಾರೆ. ಅದರ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದಿಕೊಳ್ತಾ ಇದ್ದೇವೆ. ನಾವು ಮಾತ್ರವೇ ಆಶೀರ್ವಾದವನ್ನು ಹೊಂದಿಕೊಳ್ಳದಂತೆ ನಮಗೆ ತಿಳಿಯುವಂಥ ಪ್ರತಿಯೊಬ್ಬರಿಗೂ, ನಮಗೆ ಪರಿಚಯಸ್ಥರೆಲ್ಲರಿಗೂ ಈ ವಾಕ್ಯಗಳನ್ನ ಹಂಚುವುದರ ಮೂಲಕವಾಗಿ, ಈ ವಾಕ್ಯಗಳನ್ನ ಕಲಿಸುವುದರ ಮೂಲಕವಾಗಿ, ನಾವು ಕಲಿಸಿದಂಥ ಯಾರೆಲ್ಲರೂ ಒಬ್ಬರಲ್ಲಾದರೂ ದೇವರು ತನ್ನ ಜೀವಗಳ ಮಾತುಗಳಿಂದ ಮಾತನಾಡ್ಬೋದು, ಅವರ ಮನಸ್ಸು ಬದಲಾಯಿಸ್ಬೋದು, ಅವರು ಮಾನಸಾಂತರ ಹೊಂದಬಹುದು, ಅವ್ರ ರಕ್ಷಣೆ ಕಡೆಗೆ ಸತ್ಯದೇವನ ಅರಿತುಕೊಳ್ಬೋದು. ಅದು ಮಾತ್ರವೇ ಅಲ್ಲ, ಅವರ ಪರಿಸ್ಥಿತಿಗಳು ಬದಲಾಗ್ಬೋದು, ಅವರು ಕೂಡ ನಮ್ಮಂತೆ ಧೈರ್ಯವನ್ನು ಹೊಂದಿಕೊಳ್ಬೋದು, ಆಶ್ವಸಿಸಲ್ಪಡ್ಬೋದು. ನೀವೆಲ್ಲರೂ ಈ ವಾಕ್ಯಗಳನ್ನ ಅನೇಕರಿಗೆ ಹಂಚಿ, ಅನೇಕರಿಗೆ ನೀವು ಸುವಾರ್ತೆ ಸಾವುವುದರ ಮೂಲಕ ದೇವರು ಕೂಡ ಇನ್ನೂ ಬಲವಾಗಿ ಉಪಯೋಗಿಸಿಕೊಳ್ತಾರೆ. ಹಾಗಿದ್ರೆ ಈ ದಿನ ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಬನು 22ನೇ ಅಧ್ಯಾಯ 21ನೇ ವಚನ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಆಮೇನ್. ಅನೇಕ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಗಳು ಬದಲಾದಾಗ, ನಮ್ಮ ಪರಿಸ್ಥಿತಿಗಳು ಅನುಕೂಲಿಸದೆ ಇರುವಾಗ ಅನೇಕ ಆಲೋಚನೆಗಳನ್ನ ನಾವು ಮಾಡ್ತೇವೆ. ಯಾಕೆಂದರೆ ಆ ಪರಿಸ್ಥಿತಿಯಿಂದ ಹೇಗೆ ಹೊರಗೆ ಬರಬೇಕು, ಹೇಗೆ ಮತ್ತೆ ಆ ಪರಿಸ್ಥಿತಿಯನ್ನು ಸರಿಪಡಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ನಡೆಯಬಾರ್ದಂಥ ಒಂದು ಸಂಗತಿ ನಮ್ಮ ಜೀವನದಲ್ಲಿ ನಡೆದಾಗಲೂ, ನಮ್ಮ ಕುಟುಂಬದಲ್ಲಿ ನಡೆದಾಗಲೂ, ನಮ್ಮ ಸುತ್ತಮುತ್ತಲೂ ನಡೆದಾಗಲೂ ಅದರಿಂದ ಅನೇಕ ಸಲ ನಾವು ಕುಗ್ಗಿ ಹೋಗ್ತಾ ಇರ್ತೇವೆ. ನಾವು ಹೇಳಲಾರದಂಥ ಪರಿಸ್ಥಿತಿಯಲ್ಲಿ ಇರ್ತೇವೆ. ಸಮಾಧಾನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯರು ಅನೇಕ ಆಲೋಚನೆಗಳನ್ನ ಕೊಡ್ತಾ ಇರ್ತಾರೆ. ಹೀಗೆ ಮಾಡು, ಹೀಗೆ ಹೋಗು ಎಂಬ ರೀತಿಯಾಗಿ. ಪ್ರಿಯರೇ, ಒಂದು ಮಾತು, ನಮ್ಮ ಭವಿಷ್ಯತ್ತು ರೂಪಿಸಿಕೊಳ್ಳುವಾಗ ನಾವಲ್ಲ ನಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳೋದು. ನಮ್ಮ ಜೀವ ಸ್ವರೂಪನ ಅಂತ ಯೇಸು ಕ್ರಿಸ್ತನಾಗಿದೆ ನಮ್ಮ ಭವಿಷ್ಯತ್ತನ್ನು ರೂಪಿಸುವಂಥದ್ದು. ಆತನಿಗೆ ಸಮಸ್ತವೂ ಗೊತ್ತು. ನಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ನಡಿಬೇಕು, ಹೇಗೆ ನಡಿಬಾರ್ದು. ಆ ಒಂದು ಗ್ರಹಿಕೆಯಲ್ಲಿ ಆತನ ಚಿತ್ತವನ್ನು ಗ್ರಹಿಸಿಕೊಂಡು ಸಮಾಧಾನ ಹೊಂದಲಿಕ್ಕೆ ನಾವು ಸಿದ್ಧರಾಗಿದ್ದೇವಾ? ಆತನ ಚಿತ್ತಕ್ಕೆ ಒಡಂಬಟ್ಟು ನಾವು ಜೀವಿಸಲಿಕ್ಕೆ ನಮ್ಮ ಪರಿಸ್ಥಿತಿಗಳ ಅನುಕೂಲ ಪಡಿಸಿಕೊಳ್ತಾ ಇದ್ದೇವಾ? ಅನೇಕ ಸಂದರ್ಭದಲ್ಲಿ ಮನುಷ್ಯರು ಕೊಡುವ ಆಲೋಚನೆಗಳ ಮೇಲೆಯೇ ನಾವು ಗಮನವನ್ನು ಹರಿಸ್ತೇವೆ. ಪ್ರಿಯರೇ, ಫೋಕಸ್ ಮಾಡ್ತೇವೆ. ಅಕಸ್ಮಾತ್ ನಮ್ಮನ್ನು ಪ್ರೀತಿಸುವಂಥವರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ನಮ್ಮ ಪ್ರೀತಿಸುವವರೇನಾರು ಒಂದು ಆಲೋಚನೆ ಕೊಟ್ಟವ, ತಂದೆ ತಾಯಿಗಳಾಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಅವರಿಗೆ ಹೆಚ್ಚು ಸಮಯನ ಕೊಟ್ಟು ಅವರ ಆಲೋಚನೆ ನಡೆಕೊಳ್ಳುವಾಗ, ಅವರ ಆಲೋಚನೆಯಂತೆ ನಾವು ನಡೆದುಕೊಳ್ತಾ ಇದ್ದರೆ ಅವ್ರು ನನಗೆ ದೂರ ಆಗ್ತಾರಾ ಅನ್ನುವಂಥ ವಿಚಾರದಲ್ಲಿಯೋ, ಅವ್ರು ಬೇಸರಗೊಳ್ತಾರೆ ಅನ್ನುವಂಥ ವಿಚಾರದಲ್ಲಿಯೋ, ಏನೋ ಒಂದು ವಿಚಾರದಲ್ಲಿ ಅವರ ಮಾತಿನಂತೆ ನಡೆದುಕೊಳ್ಬೇಕು ನನ್ನ ಜೀವನದಲ್ಲಿ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇರ್ತೇವೆ. ಪ್ರಿಯರೇ, ಆದರೆ ನಿನ್ನ ಭವಿಷ್ಯತ್ತು ದೇವರು ರೂಪಿಸಿಕೊಳ್ಳೋದ್ರಲ್ಲಿ, ನೀನು ನಿನ್ನ ಭವಿಷ್ಯತ್ತನ್ನು ದೇವರಲ್ಲಿ ರೂಪಿಸಿಕೊಳ್ಳೋದ್ರಲ್ಲಿ ಮನುಷ್ಯರ ಆಲೋಚನೆ ಪ್ರಕಾರ ನೀನು ನಡೆದ್ರೆ ನಿನ್ನ ಜೀವನ ನಷ್ಟ ಆಗುತ್ತೆ. ನಿನ್ನ ಭವಿಷ್ಯತ್ತಿಗೆ ನಷ್ಟ. ಭವಿಷ್ಯತ್ತಿನಲ್ಲಿ ಅನೇಕ ಕುಗ್ಗುವಿಕೆಗಳನ್ನ, ನಷ್ಟಗಳನ್ನ ನೀನು ಹೊಂದಬೇಕಾಗತ್ತೆ. ಅದನ್ನು ಪಕ್ಕಕ್ಕಿಟ್ಟು ನೀವು ದೇವರನ್ನ ದೃಷ್ಟಿಸಿ ನೋಡ್ತಾ, ದೇವರು ನಿನಗೆ ಒದಗಿಸಿಕೊಟ್ಟಂಥ ಆಲೋಚನೆ ಮೇರೆಗೆ ನೀವು ಮೊದಲು ದೇವರ ಆಲೋಚನೆ ಕೇಳಬೇಕು, ಮನುಷ್ಯರ ಆಲೋಚನೆ ಅಲ್ಲ. ನೀನು ಯಾವಾಗ ಮೊದಲು ದೇವರ ಆಲೋಚನೆ ಕೇಳ್ತೀಯೋ ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ದೇವರು ವಾಕ್ಯದ ಮೂಲಕ ಆಗಿರ್ಬೋದು, ಪರಿಸ್ಥಿತಿಗಳ ಮೂಲಕವಾಗಿರ್ಬೋದು, ಮತ್ತೊಬ್ಬರು ತಿಳಿಸುವುದರ ಮೂಲಕವಾಗಿರ್ಬೋದು, ಆತನ ಚಿತ್ತವನ್ನು ಪರಿಶುದ್ಧಾತ್ಮನ ಮೂಲಕ ನಿನಗೆ ತಿಳಿಸಿಕೊಡ್ತಾರೆ. ಆಗ ನಿನಗೆ ಸಮಾಧಾನ. ನೀನು ಯಾವಾಗ ಒಡಂಬಡ್ತೀಯೋ, ದೇವರ ಚಿತ್ತಕ್ಕೆ ಒಳಗಾಗ್ತೀಯೋ, ವಿಧೇಯತೆ ತೋರ್ತೀಯೋ, ಆಗ ನಿನಗೆ ಸಮಾಧಾನ ಇರುತ್ತೆ. ಈ ಸಮಾಧಾನ ಮೂಲಕ ನಾವು ನಷ್ಟ ಹೊಂದುವುದಿಲ್ಲ, ನಾವು ಶುಭವನ್ನು ಹೊಂದಿಕೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಮನುಷ್ಯರು ಕೊಡುವಂಥ ಆಲೋಚನೆ ನಮಗೆ ಗಲಿಬಿಲಿ ಉಂಟು ಮಾಡ್ತಾ ಇರುತ್ತೆ, ಕಳವಳ ಉಂಟು ಮಾಡ್ತಾ ಇರುತ್ತೆ. ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ಒಂದು ಚಂಚಲತ್ವಕ್ಕೆ ತೆಗೆದುಕೊಂಡು ಹೋಗುತ್ತೆ. ಪ್ರಿಯರೇ, ಆದರೆ ದೇವರು ನಿನ್ನೊಟ್ಟಿಗೆ ಮಾತನಾಡಿದ್ದಾರೆ, ತನ್ನ ಚಿತ್ತವನ್ನು ತಿಳಿಸಿದ್ದಾರೆ ಅಂದರೆ ಎಲ್ಲಿಲ್ಲದ ಧೈರ್ಯ ನಿನಗೆ ಸಿಗುತ್ತೆ, ಎಲ್ಲಿಲ್ಲದ ಸಮಾಧಾನ, ಶಾಂತಿ ನಿನಗೆ ಬರುತ್ತೆ. ಅದುವರೆಗೂ ಕಳವಳದಲ್ಲಿರುವಂಥ ನೀನು, ಅದುವರೆಗೂ ಭಯದಲ್ಲಿ, ಭೀತಿಯಲ್ಲಿ ಇರುವಂಥ ನೀನು, ಬಿಡುಗಡೆ ಹೊಂದಿಕೊಳ್ಳಲಾಗದಂಥ ಸ್ಥಿತಿಯಲ್ಲಿ ಏನು ಮಾಡಬೇಕು, ಏನು ತೋಚದೆ ಇರುವಂಥ ನಿನ್ನ ಪರಿಸ್ಥಿತಿ, ಯಾವಾಗ ದೇವರ ಚಿತ್ತಕ್ಕೆ ನೀನು ಒಡಂಬಡ್ತೀಯೋ, ದೇವರ ಚಿತ್ತವನ್ನು ನೀನು ಗ್ರಹಿಸಿಕೊಳ್ತೀಯೋ, ಸಮಾಧಾನ ನಿನಗೆ ಸಿಗುತ್ತೆ. ಇದರ ಮೂಲಕ ನೀನು ಗ್ರಹಿಸಿಕೊಳ್ಬೇಕಾಗಿರುವಂಥದ್ದೊಂದೇ, ಹೌದು ಇದು ದೇವರ ಚಿತ್ತ ಎಂಬುದಾಗಿ ನೀನು ಅದರ ಪ್ರಕಾರ ನಡೆದುಕೊಳ್ಳೋದು ಹೋಗೋದಾದರೆ ನಿನಗೆ ಶುಭವಾಗುತ್ತೆ. ಆಮೇಲೆ ನೀನು ಶುಭವನ್ನು ಹೊಂದಿಕೊಳ್ತೀಯ.
ಏನೇ ಪರಿಸ್ಥಿತಿಗಳಾಗಿರ್ಬೋದು, ದೇವರು ಕೈಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ದೇವರೇ ನಿನ್ನ ಭವಿಷ್ಯತ್ತನ್ನು ರೂಪಿಸ್ತಾರೆ. ಯಾಕೆಂದರೆ ಆತನು ಒಳ್ಳೆಯವನು. ಮನುಷ್ಯ ರೀತಿಯಲ್ಲಿ ನಮಗೆ ಅಹಿತವನ್ನು ಬಯಸುವಂಥ ದೇವರಲ್ಲ. ಮನುಷ್ಯ ರೀತಿಯಲ್ಲಿ ಇದ್ದಾಗ ಒಳ್ಳೊಳ್ಳೆ ಆಲೋಚನೆ ಕೊಟ್ಟು ಇಲ್ಲದಿದ್ದಾಗ ಕೈ ಬಿಟ್ಟು ಹೋಗುವಂಥ ರೀತಿಯಲ್ಲ. ಆತನು ನಮ್ಮ ಹಿತವನ್ನೇ ಬಯಸುವಂಥ ದೇವರು. ಯಾವಾಗಲೂ ನಮ್ಮ ಸಂಗಡ ಇದ್ದು ಕಷ್ಟದಲ್ಲಿ, ನಷ್ಟದಲ್ಲಿ, ಸುಖದಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ, ವೇದನೆಯಲ್ಲಿ, ಪ್ರತಿ ಸಂದರ್ಭದಲ್ಲೂ, ಪ್ರತಿಯೊಂದು ಸ್ಥಳದಲ್ಲೂ, ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ನಿನ್ನ ಸಂಗಡ ಇರುವಂಥ ದೇವರು, ನಿನ್ನ ಭವಿಷ್ಯತನ್ನು ರೂಪಿಸುವಂಥ ದೇವರು. ನೀನು ಆತನ ಚಿತ್ತವನ್ನು, ನಾವು ಆತನ ಚಿತ್ತವನ್ನು ಗ್ರಹಿಸಿಕೊಳ್ಳೋದಾದರೆ ಸಮಾಧಾನದಿಂದ ನಾವಿರ್ತೇವೆ. ಅದರ ಶುಭವನ್ನು ನಾವು ಹೊಂದಿಕೊಳ್ತೇವೆ. ಆಮೇಲೆ ನಿಮ್ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಉನ್ನತನ ಅಂತ ದೇವರೇ, ನಿಮಗೆ ಸ್ತೋತ್ರ. ಈ ವಾಗ್ದಾನವನ್ನು ವೀಕ್ಷಿಸಿದ ಪ್ರತಿಯೊಬ್ಬರು ಈ ವಾಕ್ಯದ ಮೂಲಕ ಆಶೀರ್ವಾದವನ್ನು ಹೊಂದಿಕೊಂಡು ಅನೇಕರಿಗೂ ಕೂಡ ಅಪ್ಪ ಈ ವಾಕ್ಯವನ್ನು ಹಂಚುವುದರ ಮೂಲಕ, ಅಪ್ಪ ಕಳಿಸಿಕೊಳ್ಳುವುದರ ಮೂಲಕ ಅಪ್ಪ ಇತರರು ಕೂಡ ಆಶೀರ್ವದಿಸಲ್ಪಡ್ತಾರೆ. ಅದೇ ರೀತಿಯಾಗಿ ಕರ್ತನೆ ಅಪ್ಪ ಅವರು ಕೂಡ ಈ ಒಂದು ಸೇವೆಯಲ್ಲಿ ಪಾಲಿಭಾಗಸ್ಥರಾಗಿರಲಿಕ್ಕೆ ಸಹಾಯ ಆಗುವಂತೆ ನೀನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಗ್ದಾನವನ್ನು ನೋಡ್ತಿದ್ದ ಪ್ರತಿಯೊಬ್ಬರನ್ನ ಆಶೀರ್ವಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೋಗಿದ್ದೇವೆ, ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.